ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿದೆ, ಸ್ಮಾಲ್ ಇಂಡಸ್ಟ್ರೀಸ್ ಕ್ಲೋಸ್ ಡೌನ್ ಆಗ್ತಿದೆ, ಡೈಲಿ ಲೈಫ್ ಕಮಾಡಿಟೀಸ್ ಕಾಸ್ಟ್ಲಿ ಆಗ್ತಿದೆ, ಇನ್ಫ್ಲೇಷನ್ ಆಲ್ ಟೈಮ್ ಹೈ, GDP ಆಲ್ ಟೈಮ್ ಲೋ, ಟೋಟಲ್ ಎಕಾನಮಿ ಚಿತ್ರಾನ್ನ. ಅಷ್ಟೆಲ್ಲ ಥಿಂಕ್ ಟ್ಯಾಂಕ್ ಇಟ್ಕೊಂಡು ಏನು ಮಾಡ್ತಿದೆ ಈ ಸರ್ಕಾರ? ಎಲ್ಲದಕ್ಕೂ ಸರ್ಕಾರನೇ ಬ್ಲೇಮ್ ಮಾಡಿದ್ರೆ ಆಗತ್ತೇನೋ? ಎಕನಾಮಿ ಅನ್ನೋದು ಎಷ್ಟೊಂದು ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜನೇ, ಆದರೆ ಎಷ್ಟೊಂದು ವಿಷಯಗಳು ಗೌರ್ಮೆಂಟ್ ಗೊತ್ತಾಗದೆ ನಡೆಯಲ್ವಲ್ಲ. ಎಷ್ಟೊಂದು ಎಕ್ಸ್ಪರ್ಟ್ಸು, ಥಿಂಕ್ ಟ್ಯಾಂಕು ಇದೆಲ್ಲ ಏನಕ್ಕಿರೋದು? ಮತ್ತೆ ಪ್ರಯಾರಿಟೀಸ್ ಯಾವುದಕ್ಕೆ ಕೊಡಬೇಕು ಅಂತ ಗೊತ್ತಿಲ್ಲದೆ ಅನಾಹುತಗಳು ಮಾಡ್ತಾರೆ. ಕೊನೆಗೆ ಸಾಯೋದು ಕಾಮನ್ ಮ್ಯಾನ್ ತಾನೇ. ನಿಧಾನಕ್ಕೆ ಸರಿ ಹೋಗುತ್ತೆ ಬಿಡು. ಅವ್ರೇನು ದೇವರ ಪಟ್ಟಂತ ಸರಿ ಮಾಡಿಬಿಡಕ್ಕೆ? ದೇವ್ರ ನಮ್ಮ ಪೊಲಿಟಿಷಿಯನ್ಸೇ ಎಷ್ಟೋ ಬಿಟ್ರು ನಿಮ್ಮ ದೇವ್ರಿಗಿಂತ. ಸರಿನೋ ತಪ್ಪೋ ಏನೋ ಒಂದು ಮಾಡ್ತಾರೆ, ಅಟ್ಲೀಸ್ಟ್ ಕಣ್ಣಿಗಾದರೂ ಕಾಣ್ತಾರಲ್ಲ. ನಿಮ್ಮ ದೇವ್ರಂತೂ ನನ್ನ ಮಗ ಕೆಲಸ ಮಾಡೋದು ಬಿಡು, ಪತ್ತೆನೇ ಇಲ್ವಲ್ಲ ಆಸಾಮಿ. ನೋಡು, ಪೊಲಿಟಿಷಿಯನ್ಸ್ ಬಗ್ಗೆ ನೀನೇನು ಬೇಕಾದರೂ ಮಾತಾಡ್ಕೊ, ಆದರೆ ನಮ್ಮ ದೇವ್ರ ತಂಟೆಗೆ ಮಾತ್ರ ಬರಬೇಡ ನೀನು. ಇಲ್ಲದೇ ಇರೋ ದೇವ್ರನ್ನ ನಾನು ಯಾಕೋ ಬೈಕೊಳ್ಳಿ? ನನ್ನ ಮಗ ಇದ್ದಿದ್ರೆ ಈ ಪ್ರಪಂಚ ಹಿಂಗಿರ್ತಿತ್ತು. ಪ್ರಪಂಚಕ್ಕೆ ಏನಾಯಿತು? ನಿನ್ನ ಕಣ್ಣು ಸರಿ ಇಲ್ಲ ಅಷ್ಟೇ. ಹೌದಪ್ಪ, ನಾನು ಪ್ಯೂರ್ಲಿ ಪ್ರಾಕ್ಟಿಕಲ್. ಪೊಯೆಟ್ರಿ ಇಷ್ಟ ಆಗಲ್ಲ ನನಗೆ. ನಮ್ಮ ಸುತ್ತಮುತ್ತನೇ ನೋಡು, ಇಂಡಿಯಾ ಕಂಡ್ರೆ ಪಾಕಿಸ್ತಾನ್ಗೆ ಆಗಲ್ಲ, ನಾರ್ತ್ ಇಂಡಿಯನ್ಸ್ಗೆ ಸೌತ್ ಇಂಡಿಯನ್ಸ್ ಕಂಡ್ರೆ ಆಗಲ್ಲ, ಕನ್ನಡಿಗರಿಗೆ ತಮಿಳವ್ರು ಕಂಡ್ರೆ ಆಗಲ್ಲ, ಹಿಂದೂ ಕಂಡ್ರೆ ಮುಸ್ಲಿಮ್ಗೆ ಆಗಲ್ಲ, ಬ್ರಾಹ್ಮಣನ ಮನೆಗೆ ಶೂದ್ರ ಹೋಗಂಗಿಲ್ಲ. ಹಸುವಿನ ಪ್ರಾಣ ಮಾತ್ರ ಪವಿತ್ರ, ಆದರೆ ಕುರಿ ಕೋಳಿಗೇನಿಲ್ಲ. ಮಟನ್ ತಿನ್ಬೋದು, ಆದರೆ ಬೀಫ್ ತಿನ್ನಂಗಿಲ್ಲ. ಏನೋ ರೂಲ್ಸ್ ಇವೆಲ್ಲ. ಒಂದಷ್ಟು ಜನ ದೇವ್ರ ಹೆಸರಲ್ಲಿ ದುಡ್ಡು ಮಾಡ್ತಾರೆ, ಇನ್ನೊಂದಷ್ಟು ಜನ ದೇವ್ರ ಹೆಸರಲ್ಲಿ ಪ್ರಾಣನೇ ತೆಗಿತಾರೆ. ಇದನ್ನೆಲ್ಲ ನೋಡ್ಕೊಂಡು ಏನು ಮಾಡ್ತಿದ್ದಾನೆ ನಿಮ್ಮ ದೇವರು? ಅವನಿಗಿಂತ ಈ ದರಿದ್ರ ಪೊಲಿಟಿಷಿಯನ್ಸೇ ಬೆಟ್ರ್ ತಾನೆ, ರಿಯಾಕ್ಟ್ ಆದರೂ ಮಾಡ್ತಾರೆ. ನಮ್ಮ ಆನ್ಸೆಸ್ಟರ್ಸ್ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರ್ತದೆ. ನಮಗದು ಗೊತ್ತಿಲ್ಲ ಅಂದಿದ್ದು ಮಾತ್ರಕ್ಕೆ ಅವೆಲ್ಲ ತಪ್ಪು ಅಂತಲ್ಲ, ಕಾಣಲ್ಲ ಅಂದಿದ್ದು ಮಾತ್ರಕ್ಕೆ ದೇವರಿಲ್ಲ ಅಂತಲ್ಲ. ಯಾರ್ಯಾರಿಗೆ ಏನೇನು ಕೊಡಬೇಕು, ಏನೇನು ಮಾಡಬೇಕಂತ ಅವನಿಗೆ ಚೆನ್ನಾಗಿ ಗೊತ್ತು. ಮನುಷ್ಯರು ಯಾವತ್ತೂ ದೇವರಾಗಕ್ಕಾಗಲ್ಲ. ನಿಜ, ಮನುಷ್ಯ ದೇವರಾಗಕ್ಕಾಗಲ್ಲ. ಆ ಥರ ಆಗೋಗಿದ್ದಿದ್ರೆ ನಾನೇ ದೇವರಾಗಿರ್ತಿದ್ದೆ. ಆವಾಗ ನಿಮ್ಮ ದೇವ್ರನ್ನ ಕರೆದ್ಬಿಟ್ಟು ಸ್ಪೆಷಲ್ ಕ್ಲಾಸ್ ತೊಗೊಂಡು ಟ್ಯೂಷನ್ ಮಾಡಿರ್ತಿದ್ದೆ, ಈ ಪ್ರಪಂಚನ ಹೆಂಗೆ ನಡೆಸೋದು ಅಂತ. ನೀನು ಮುಚ್ಚಪ್ಪ ಸಾಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಮನುಷ್ಯನಿಗೆ ದೇವರಾಗಕ್ಕೆ ಸಾಧ್ಯನಾ? ಅದರಲ್ಲೂ ನಿನ್ನಂಥ ನಾಸ್ತಿಕ. ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಏನಾದರೂ ಹೇಳ್ತೀಯಲ್ಲ, ಹೇಳು. ಹಾಂ, ಅದೇನೋ ಕಾಮ ಅಂದಲ್ಲ, ಅದಾದಮೇಲೆ ಏನೂ ಕೇಳಿಸ್ಕೊಳ್ಳಿಲ್ಲ. ಏನಂದಿದ್ದದು? ಇದೇ ಆಯಿತು. ಏನು ಆಂಟಿ ಅಂಕಲ್ ಇಷ್ಟು ಬೇಗ ಮಲ್ಕೊಂಬಿಟ್ಟಿದ್ದಾರೆ? ಲೂಸು ಅವಾಗಲೇ ಹೇಳಿಲ್ವಾ ಊರಿಗೆ ಹೋಗಿದ್ದಾರೆ ಅಂತ? 2 days ಬರಲ್ಲ, ಕಾಸು ಕೊಡ್ಬೇಕಲ್ಲ. ಕರೆಕ್ಟ್. ಮತ್ತು ನಾಳೆ ಏನು ಕೆಲಸ ಇಲ್ಲಲ್ಲ? ಎಲ್ಲ ಕಾರ್ಡ್ಸ್ ಕೊಟ್ಟಿದ್ದೀವಿ ತಾನೇ? ಇಲ್ಲ, ಅಲ್ಲಿ ಅವನು ಚಂದ್ರು ಮತ್ತು ಶೆಟ್ಟಿ ಮನೆ ಇನ್ನೂ ಬಾಕಿ ಇದೆಯಲ್ಲ. ಬಟ್ ನಾಳೆ ಆಗಲ್ಲ. ನಾಳೆ ಆಫೀಸ್ ಮುಗಿದ್ಮೇಲೆ ನಾನು ಸರ್ ಇಬ್ರು ಸೂಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಓ, ಸೊ ನೋಡೋಣ ಬಿಡು. ರಿಸೆಪ್ಷನ್ಗಾ? ಇಲ್ಲ, ಫಸ್ಟ್ ನೈಟ್ಗೆ. ಓ ಹಾಂ, ನನ್ನ ಮಗನೇ ದಬ್ಬ ಕಾಮಿಡಿ. ಓಕೆ ಬೈ. ಗುಡ್ ನೈಟ್. ಸಿ ಯು ಟುಮಾರೋ ಅಟ್ ಆಫೀಸ್. ಓಕೆ, ಗುಡ್ ನೈಟ್.
ಬೆಳಗ್ಗೆ ಬೆಳಗ್ಗೆ ಏನು ವೆದರ್ ಗುರು. ಥು. ಏನಾಯಿತು ಡಬ್ಬ ಬೆಳಗ್ಗೆ ಮೂಡೆಲ್ಲ ಗ್ಲೂಮಿ ಆಗಿಬಿಡುತ್ತೆ. ಬ್ರೈಟ್ ಇರಬೇಕು ಬೆಳಗ್ಗೆ ಅಂದರೆ. ಛೇ, ಅರೆ ಏನಿದು ಮ್ಯಾಜಿಕ್? ಡೈಲಿ ಅದೇ ಬೈಕು. ಕಾರಲ್ಲಿ ಹೋಗಿದ್ರೆ ಚೆನ್ನಾಗಿರೋದು. ಓ ಏನು ಮಗ, ನೀನು ಡೋರ್ ಓಪನ್ ಮಾಡ್ತಿದ್ಯಾ? ಏನೋ ನೀನು ಬೆಳಗ್ಗೆ ಆಂಟಿ ಇಲ್ವೇನೋ? ಇಲ್ಲ ಕಣೋ, ಊರಿಗೆ ಹೋಗಿದ್ದಾರೆ, ಕಾರ್ಡ್ಸ್ ಕೊಡ್ಬೇಕಲ್ಲ. ಬಾ ಕೂತ್ಕೋ. ಕೂತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲಪ್ಪ ಈಗ. ಯಾಕೆ? ಒಂದು ಹೆಲ್ಪ್ ಆಗಬೇಕಿತ್ತು ಮಗ. ಗೀಟೆಲ್ಲ ಕೇಳ್ಬೇಡ ನನ್ನ ಮಗನೇ. ಲೋ ತು ಚೀಪ್ ನನ್ನ ಮಗನೇ, ನಿನ್ನ ಹತ್ರ ದುಡ್ಡು ಯಾವನೋ ಕೇಳ್ತಾನೆ ಮಗ. ಹೆಂಗಿದ್ರು ನೀನು ಆಫೀಸ್ ಎದುರುಗಡೆ ನನ್ನ ಸರ್ವಿಸ್ ಸ್ಟೇಷನ್ ಇರೋದು. ಹೋಗ್ತಾ ನನ್ನ ಕಾರ್ ತೊಗೊಂಡು ಹೋಗ್ಬಿಟ್ಟು ಬಿಟ್ಬಿಡು ಮಗ. ಹೇಗಿದ್ರು ಸಾಯಂಕಾಲ ರೆಡಿ ಇರುತ್ತೆ, ನೀನು ಬರ್ತಾ ಹಂಗೆ ವಾಪಸ್ ತಂದುಬಿಡು. ಲೋ ಏನೋ ಯೋಚನೆ ಮಾಡ್ತಾ ಇದೆಯಾ? ಫ್ರೆಂಡ್ಸ್ಗೋಸ್ಕರ ಅಷ್ಟು ಹೆಲ್ಪ್ ಮಾಡೋಕ್ಕಾಗಲ್ವೇನೋ? ಇಲ್ಲ, ಮಾಡೋಣ, ಅಫ್ಕೋರ್ಸ್ ಮಾಡೋಣ, ವೈ ನಾಟ್. ಆದರೆ ಈ ಎಕ್ಸ್ಚೇಂಜ್ ಸ್ವಲ್ಪ ಪರ್ಮನೆಂಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಮಾಡ್ತೀಯಾ ಇಂಥವೆಲ್ಲ ಚೆನ್ನಾಗಿ ಯೋಚನೆ ಮಾಡ್ತೀಯಾ. ಮುಚ್ಕೊಂಡು ಸಾಯಂಕಾಲ ಕಾರ್ ತಂದು ಮನೆ ಹತ್ರ ನಿಲ್ಲಿಸು. ಅಪ್ಪ ತಂದೆ ಬೈಕಿ ಕೊಡೋ. ಓ, ಕಾರ್ ಓನರ್ ಅಂತ ನನ್ನ ಮಗ ಬೈಕಿಗೆ ಸಾಯ್ತೀಯ? ಹುಷಾರು ಬೈಕೋ. ಓಹ್ ಮುಂಚೆ ಸರಿ ಬರಲ ಮಗ. ಆಯಿತು, ದೇವ್ರು ಒಳ್ಳೇದು ಮಾಡಲಿ. ಹಾಂ, ಧೀರಜ್ದು ಕಾರು ಸರ್ವಿಸು ಕೊಡಬೇಕಂತೆ. ಸೊ ಕಂಡೋರ್ ಕಾರ? ಹೌದು. ಓಕೆ ಓಕೆ, ಇದಕ್ಕೂ ಕೋಪ ಮಾಡ್ಕೋಬೇಡ. ಸರಿ, ನೆನೆ ನಿಮ್ಮ ಹಳೆ ಫ್ರೆಂಡ್ಸ್ ಮನೆ ಅಡ್ರೆಸ್ಗಳೆಲ್ಲ ಸಿಕ್ತಾ? ಹಾಂ, ಚಂದನ್ಗೆ ಎಲ್ರ ಮನೆಯೂ ಚೆನ್ನಾಗೇ ಗೊತ್ತಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು. ಇನ್ನೊಂದೆರಡು ಪೆಂಡಿಂಗ್ ಇದೆ. ಬಟ್ ಐ ಗೆಸ್ ಒನ್ ಮೋರ್ ಡೇ ಐ ವಿಲ್ ಫಿನಿಶ್. ಓ ಸೂಪರ್. ನಾನು ಇನ್ನೂ ಶುರುನೇ ಮಾಡಿಲ್ಲ. ಯಾವ ಕಾಲಕ್ಕೆ ಕೊಡ್ತೀನೋ ಇನ್ವಿಟೇಷನ್ ಎಲ್ಲ? ಗೊತ್ತಾಗಲ್ಲ ನನ್ನ ಮಗನೇ, ಕಣ್ಬಿಟ್ಕೊಂಡು ನೋಡ್ಸಲ್ಲ. ಯಾವನ ಕಚಡ ನನ್ನ ಮಗನೇ, ಯಾವನ ಇವನು? ಮನೇಲಿ ಹೇಳ್ಬಿಟ್ಟು ಬಂದಿದ್ಯಾ? ನೋಡು ಮಚ್ಚ, ಅವ್ನು ಓಡ್ಸೋದೇ ಬರಲ್ವಲ್ಲ. ಮಾತಾಡೋದು ಕೇಳಿಸ್ತಿದ್ಯಾ? ಹಲೋ ಹಲೋ ನಕುಲ್, ಏನಾಯ್ತು? ಆರ್ ಯು ಫೈನ್? ಯಾ ಐಮ್ ಫೈನ್. ಥ್ಯಾಂಕ್ ಗಾಡ್. ಯಾರು ಡಬ್ಬ ನನ್ನ ಮಕ್ಕಳು. ಟೂ ವೀಲರ್ ರ್ಯಾಶ್ ಡ್ರೈವಿಂಗ್ ಜಸ್ಟ್ ಮಿಸ್ಸು.
ಹೊಡೆದಿರ್ತಿದ್ದೆ. ಹೇಳೋರು ಕೇಳೋರು ಇಲ್ಲ ಇವ್ರಿಗೆ. ಹೆಲ್ಮೆಟ್ ಹಾಕಿಲ್ಲ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ, ಟ್ರಿಪಲ್ ರೈಡಿಂಗ್ ಬೇರೆ. ಏನು ಇರ್ರೆಸ್ಪಾನ್ಸಿಬಲ್ ಅಪ್ಪ. ಛೇ, ಒಂದು ಸರಿ ಬಿದ್ದು ಕೈ ಕಾಲು ಮುಖ ಎಲ್ಲ ಹೊಡ್ಕೊಂಡ್ಬಿಡ್ಬೇಕು ನೋಡು, ಅವಾಗ ಗೊತ್ತಾಗತ್ತೆ ಇವ್ರಿಗೆ. ಓಕೆ ಓಕೆ ರಿಲ್ಯಾಕ್ಸ್. ನೀನ್ ಶುರು ಮಾಡ್ಬೇಡ. ನಿಂಗೆ ಎಷ್ಟು ಸತಿ ಹೇಳಿದೀನಿ ರಿಯಾಕ್ಟ್ ಮಾಡೋದು ಕಮ್ಮಿ ಮಾಡು ಅಂತ. ಈ ಭೂಮಿ ಮೇಲೆ ಎಲ್ಲಾ ತರ ಜನ ಇರ್ತಾರೆ. ಸೊ ಚಿಲ್. ಹಲೋ. ಹಾಂ, ಹಲೋ. ಯಾ ಇಲ್ಲೇ ಇದ್ದೀನಿ. ಸರಿ ಸರಿ, ನಂಗೆ ಪಾರ್ಲರ್ ಲೇಟ್ ಆಯ್ತು, ಬಂದು ಪಿಕ್ ಮಾಡೋ ಪ್ಲೀಸ್. ಐ ವಿಶ್ ಡಾರ್ಲಿಂಗ್. ಆಫೀಸ್ ಇದೆಯಲ್ಲ, ಏನು ಮಾಡೋದು? ಆಫೀಸ್ ಇರಲಿಲ್ಲ ಅಂದರೆ ಗ್ಯಾರಂಟಿ ಬಂದಿರ್ತಿದ್ದೆ. ಎಸ್ ಚೆನ್ನಾಗಿ ಸುಳ್ಳು ಹೇಳ್ತೀಯ ಹನಿ. ಇಲ್ಲ ಬೇಬಿ, ಪ್ರಾಮಿಸ್. ಓಕೆ ಓಕೆ ಬಾಯ್, ನಾವು ಲೇಟ್ ಆಯ್ತು. ಓಕೆ ಬಾಯ್. ಛೇ, ರಜಾ ಆಯ್ತಿದ್ರೆ ಅವಳ ಜೊತೆ ಹೊರಗಡೆ ಆದರೂ ಹೋಗ್ಬೋದಿತ್ತು. ಹಲೋ. ಹಲೋ ನಕುಲ್, ಎಲ್ಲೋ ಇದೆಯಾ? ಇನ್ನೂ ಬಂದಿಲ್ಲ? ಆನ್ ದ ವೇ ಕಣೋ, ಬರ್ತಾ ಇದ್ದೀನಿ. ಯು ಆರ್ ಆಲ್ವೇಸ್ ಲೇಟ್ ಮ್ಯಾನ್. ಸರಿ ವಿಷಯ ಗೊತ್ತಾಯ್ತಾ? ಹಾಂ ಗೊತ್ತು. ಈ ಸರಿ ಕಪ್ ನಮ್ಮದೇ ಅಂತೆ. ಹೌದಾ? ಅದಲ್ಲ ಕಣ. ಮತ್ತೆ ಮುಚ್ಕೊಂಡು ವಿಷಯ ಹೇಳು. ನಂಗೆ ಗೊತ್ತಾ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ. ಲೋ, ಜೋಕ್ ಮಾಡೋದು ನಿಲ್ಸು. ನಮ್ಮ MD ಜಯರಾಮ್ ತೀರ್ಕೊಂಡ್ಬಿಟ್ರಂತೆ. ವಾಟ್? ಹ್ಞೂ ಕಣ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್, ಆಫೀಸ್ ರಜಾ. ಏನು ಹೇಳ್ತಾ ಇದೆಯಾ ನೀನು? ಎಲ್ಲರೂ ಅವ್ರ ಮನೆಗೇನೆ ಹೋಗ್ತಿದೀವಿ, ನೀನು ಬರ್ತಿದ್ಯಾ ಹೆಂಗೆ? ರಜಾನಾ? ಹಲೋ ಹಲೋ ಹಲೋ, ಇದೆಯಾನೋ? ಹಾಂ, ಇಲ್ಲ ನೀವು ಹೋಗಿ ಬನ್ನಿರಿ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಹೌದಾ? ಸರಿ ಹಾ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, bye. ಓಕೆ ಬಾಯ್. ತಗೊಳ್ಳೋ ಕಾಫಿ. ನಕುಲ್, ನಕುಲ್, ಆರ್ ಯು ಓಕೆ? ಯಾ ಅಫ್ಕೋರ್ಸ್. ಎಲ್ಲೋ ನನಗೆ ಕಳೆದೋಗಿದ್ಯಾ? ಏನಿಲ್ಲ ಕಣ, ಲೈಕ್ ಬೆಳಿಗ್ಗೆಯಿಂದ ಎಲ್ಲ ತುಂಬ ವಿಯರ್ಡ್ ಅನಿಸ್ತಾ ಇದೆ. ಹೇಳಿದ್ನಲ್ಲ, ಏನು ಅನ್ಕೊಂಡ್ರೆ ಹೋಗ್ಬಿಡ್ತಾ ಇದೆ. ನಾನು ಹಿಂಗೆ ಹೇಳಿಲ್ವಾ, ದ್ಯಾಟ್ಸ್ ಕಾಲ್ಡ್ ಕೋಇನ್ಸಿಡೆನ್ಸ್ ಅಂತ. ಏನೋ ನಿನ್ನ ಲಕ್ ಚೆನ್ನಾಗಿದೆ ಅನಿಸುತ್ತೆ, ಅದಕ್ಕೆ ಒಂದೆರಡು ಜಾಸ್ತಿನೇ ಕೋಇನ್ಸಿಡೆನ್ಸ್ ಆಗಿದೆ ಅಷ್ಟೇ. ನನಗೇನು ಯೋಚನೆ ಮಾಡೋಕ್ಕೆ ಬರಲ್ವಾ? ನಾನು ಅವೆಲ್ಲ ಯೋಚನೆ ಮಾಡಿದೆ, ಬಟ್ ಹಾಗಂತ ಅಂದ್ಕೊಂಡು ಕನ್ವಿನ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಲೈಕ್ ಎವ್ರಿಥಿಂಗ್ ಸೀಮ್ಸ್ ಜಸ್ಟ್ ಸೋ ರಿಯಲ್, ಗೊತ್ತಾ? ಅಪ್ಪ ಮದುವೆ ಗಂಡೆ, ನಿಂಗೆ ನಿಜವಾಗ್ಲೂ ಆ ಥರ ಪವರ್ಸ್ ಇದ್ರೆ ಒಂದು 20 ಲಕ್ಷ ದುಡ್ಡಾದರೂ ಸಿಗಲಿ ಅಂತ ಕೇಳ್ಕೊ. ಮದುವೆ ಆದರೂ ಧಾಮ್ ಧೂಮ್ ಅಂತ ಆಗೋಣ. ಏನಂತ್ಯಾ? ನಿನಗೆ ಇನ್ನೇನು ಚಿಂತೆ, ಹೋಗು. ಹೌದಲ್ಲ? ನನ್ನ ಕೈಗೆ 20 ಲಕ್ಷ ದುಡ್ಡು ಬರಲಿ. ಇಲ್ಲೇನಾರು ಬಂದ್ಬಿಡ್ತಾ? ಭ್ರಮೆ. ನೀನು ಹೇಳಿದೆ ಕರೆಕ್ಟು, ಇದೆಲ್ಲ ಸುಳ್ಳು. ಅಕ್ರಮ ಆಸ್ತಿ ಹಾಗೂ ತೆರಿಗೆ ವಂಚನೆಯ ಆರೋಪದ ಮೇಲೆ ಗೃಹ ಮಂತ್ರಿ ಸೀತಾರಾಮ್ ಅವರನ್ನ ಪದವಿಯಿಂದ ವಜಾಗೊಳಿಸಬೇಕಂತ ಹೇಳಿ ಪ್ರತಿಪಕ್ಷದ ನಾಯಕರು ಇಂದು ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಉಂಟಾದ ಕೋಲಾಹಲ, ಸದ್ದುಗದ್ದಲ ಹಾಗೂ ಅವರ ನಡುವಿನ ವಾಗ್ವಾದಗಳಿಂದಾಗಿ ವಿಧಾನಸಭೆಯ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಗೃಹ ಮಂತ್ರಿ ಸೀತಾರಾಮ್ ಅವರು ಒಂದು ಸಣ್ಣ ರೈತ ಕುಟುಂಬದಿಂದ ಬಂದು 800 ಕೋಟಿಗಳಿಗಿಂತ ಅಧಿಕ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾದ್ರೂ ಹೇಗೆ? ಇತ್ತೀಚೆಗೆ ಅದ್ದೂರಿಯಾಗಿ ನಡೆದ ತಮ್ಮ ಮಗಳ ಮದುವೆಗೆ ಬರೋಬ್ಬರಿ 120. ನಾನು ಅನ್ಕೊಂಡಿದ್ದೆಲ್ಲ ಏನಾದ್ರು ಆಗೋಗಿದ್ದಿದ್ರೆ ಇಂಥ ನನ್ನ ಮಕ್ಕಳನ್ನ ಯಾವನಾರು ಎತ್ತಾಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೆ. ಮಾಡುವಂತೆ ಬಾ, ಫಸ್ಟ್ ಕೈ ತೊಳ್ಕೊ, ತಿಂಡಿ ತಿನ್ನುವಂತೆ. ಇಂಥವ್ರಿಂದನೇ ದೇಶ ಉದ್ಧಾರ ಆಗಲ್ಲ, ಗೊತ್ತಾ? ನನ್ನ ಮಕ್ಕಳು. ಹೌದು, ಎಲ್ಲೇ ಅತ್ತೆ ಕಾಣಿಸ್ತಾನೆ ಇಲ್ಲ. ಅಪ್ಪ ಅಮ್ಮ ಬೆಳಗ್ಗೆನೆ ಮೈಸೂರಿಗೆ ಹೋದ್ರು ಕಣೋ, ಒಂದಷ್ಟು ಕಾರ್ಡ್ಸ್ ಇತ್ತಂತೆ ಕೊಡೋದು. ಅಂದ್ರೆ ಮನೇಲಿ ಯಾರು ಇಲ್ವಾ? ಅಕ್ಕ, ತಿಂಡಿ ಹಾಕ್ಕೊಡೆ. ಕಾಲೇಜ್ ರಜಾ ಕೊಟ್ಬಿಟ್ರೇನಾ? ಹಾಂ, ಸೆಮಿಸ್ಟರ್ ಹಾಲಿಡೇಸ್. ಒಳ್ಳೆ ಟೈಮಲ್ಲಿ ರಜಾ ಕೊಟ್ಟಿದ್ದಾರೆ.
ಹಲೋ. ಹಾಂ ಅಪ್ಪ, ರೀಚ್ ಆದ್ರಾ? ಇಲ್ಲಮ್ಮ, ನೀನು ಇನ್ನೂ ಮನೇಲೇ ಇದೆಯಮ್ಮ? ಹಾಂ ಅಪ್ಪ, ಯಾಕೆ? ಏನಿಲ್ಲ, ಅಲ್ಲಿ ನಿತಿನ್ ಅಂತ ಒಬ್ರು ಬರ್ತಾರೆ ಈಗ, ಅವ್ರೊಂದು ಬ್ಯಾಗ್ ಕೊಡ್ತಾರೆ. ಅಪ್ಪ ಒಂದು ನಿಮಿಷ. ಹುಷಾರ ಎತ್ತಿದಮ್ಮ ಅದನ್ನ. ಹೋಗೋ ತೆಗಿಯೋಗು. ಅವ್ರ ಹತ್ರ ಇನ್ನೇನು ಕೇಳಬೇಡ, ಈಸ್ಕೊಂಡು ರೋಡೆ ಎತ್ತಿಡು. ಹೇಳಿ. ಸರ್ ನಮಸ್ಕಾರ, ಸರಿ ಮೇಡಮ್ ಇದ್ದಾರಾ? ಹಾಂ ಇವರೇ, ನೀವು? ಸರ್ ನಾನು ನಿತಿನ್ ಅಂತ, ಅವ್ರ ಅಪ್ಪ ಅವ್ರು ಕಳ್ಸಿದ್ರು, ಸ್ವಲ್ಪ ಒಳಗಡೆ ಬರ್ಬೋದಾ? ಬನ್ನಿ ಹಾಂ ಬನ್ನಿ, ಅಪ್ಪ. ಒಳಗೆ ಬನ್ನಿ. ಅವ್ರು ಆಲ್ರೆಡಿ ಬಂದಿದ್ದಾರಾ? ಅವ್ರು ಬಂದಿದ್ದಾರೆ. ನಿಮಿಷ ಕೊಡು ಅವ್ರಿಗೆ. ಹಾಂ ಒಂದು ನಿಮಿಷ ಕೊಟ್ಟೆ. ಮೇಡಮ್ ಅಪ್ಪ ಅವ್ರು ನಿಮಗೆ ಕೊಡಕ್ಕೆ ಹೇಳಿದ್ರು. ನಕುಲ್ ತಗೋ. ಸರ್ ಹುಷಾರು ಸರ್, 20 ಲಕ್ಷ ಇದೆ. ಹಾಂ ಅಪ್ಪ ಕೊಟ್ಟೆ. ಹಾಂ ಒಂದು ನಿಮಿಷ, ಅಪ್ಪ ಫೋನ್ ಮಾಡಿದ್ದಾರೆ. ಹಲೋ. ಹಾಂ ಸರ್. ಕೊಟ್ರೇನ್ರಿ? ಹಾಂ ಸರ್ ಕೊಟ್ಟಿದ್ದೀನಿ ಸರ್. ಫುಲ್ ಕೊಟ್ರಾ? ನೀವು ಕೇಳಿದಷ್ಟು ಕೊಟ್ಟಿದ್ದೀನಿ. ಸರಿ ಸರಿ. ನೋಡಿ ನೀವೇ ಏನೋ ಒಂದು ಮಾಡಬೇಕು. ಆಯ್ತು ನೋಡೋಣ. ಮತ್ತೆ ಕಾಲ್ ಮಾಡಲ ಸರ್ ನಾಳೆ? ಆಯ್ತು ಮಾಡಿ. ಓಕೆ ಸರ್, ಬಾಯ್ ಸರ್. ಓಕೆ ಬಾಯ್. ಮೇಡಮ್ ಹೇಳ್ಬಿಡಿ ಸ್ವಲ್ಪ ಅಪ್ಪ ಅವ್ರಿಗೆ. ಸರಿ ಸರ್. ಅಪ್ಪ. ಹಾ ಮಗ್ಲೆ, ಹುಷಾರಾಗಿ ಬೀರಲ್ಲಿ ಇಟ್ಟು ಬೀಗ ಹಾಕಮ್ಮ. ಹಾಂ ಅಪ್ಪ. ಗೋವಿಂದ್ ಸರ್ಗೆ ನಾಳೆ ಕೊಡ್ಬೇಕು. ಓಕೆ ಅಪ್ಪ. ಆಫೀಸ್ ದಿನ ವ್ಯವಹಾರ ಆಯ್ತಾ? ಓಕೆ ಓಕೆ ಅಪ್ಪ. ಹುಷಾರು. ಸರಿ ಬಾಯ್ ಅಪ್ಪ, ನೀವು ಹುಷಾರು. ನಾನು ಹೇಳಿದೆ ತಾನೆ. ಹೆಲೋ ಸರ್, ಇದು ನಿಮ್ ದುಡ್ಡಲ್ಲ, ನೆನ್ಪಿರ್ಲಿ, ನಮ್ಮ ಅಪ್ಪನ ದುಡ್ಡು. ನಾನು ಹೇಳಿ. ಸ್ಟಾಪ್ ಇಮ್ಯಾಜಿನಿಂಗ್ ದ ಥಿಂಗ್ಸ್ ನಕುಲ್. ಬೇಗ ತಿಂಡಿ ತಿಂದು ಮುಗಿಸು, ನಾನು 10:30 ಪಾರ್ಲರ್ಗೆ ಹೋಗ್ಬೇಕು. ಹಾ ಲಿಲಿ, ಓಕೆ ಮಾ, ನನ್ನ ಮದ್ವೆಲಂತೂ ಮೀಟ್ ಮಾಡೋಣ. ಡೋಂಟ್ ಮಿಸ್, ಓಕೆನಾ? ಯಾಮ, ಓಕೆ ಮಾ, ಬಾಯ್. ನಕುಲ್, ಸುಮ್ಮನೆ ನೀನು ಅನ್ನೆಸರಿ ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ಚಿಲ್ ಡಾರ್ಲಿಂಗ್, ರಿಲ್ಯಾಕ್ಸ್. ನೀನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಂದರೆ ದಟ್ಸ್ ಅ ಗುಡ್ ಥಿಂಗ್, ರೈಟ್? ಜಸ್ಟ್ ಲೀವ್ ಇಟ್ ಹಿಯರ್ ಇಟ್ ಸೆಲ್ಫ್, ಓಕೆ? ಸರಿ, ಇಲ್ಲೇ ಮುಂದೆ ಲೆಫ್ಟ್ ಹಾಕು, ಬಂತು ನನ್ನ ಪಾರ್ಲರ್. ಇಲ್ಲ. ಹಾಂ. ನೋಡು, ನಾನು ಸಂಜೆ ಕೆಲಸ ಮುಗಿಸ್ಕೊಂಡು 5 ಗಂಟೆಗೆ ಸಿಗ್ತೀನಿ. ಕಾಫಿಗೆ ಆಚೆ ಹೋಗೋಣ. ಅಷ್ಟರಲ್ಲಿ ನಿನ್ನ ಮೂತಿ ಸರಿ ಇರಬೇಕು. ಸರಿ ಇಲ್ಲ ಅಂದರೆ ಕಚ್ಬಿಡ್ತೀನಿ ಏನೋ. ರಾಕ್ಷಸಿ. ಓಕೆ ಬಾಯ್, ಲವ್ ಯು. ಈಗಷ್ಟೇ ಸೂಪರ್ ಹಿಟ್ ಸಾಂಗ್ನ ಕೇಳಿದ್ದೀರಾ. ನಾನೊಂದು ಬಿಸಿ ಬಿಸಿ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಅದು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಕಾಣೆಯಾಗಿದ್ದಾರೆ, ಕಿಡ್ನ್ಯಾಪ್ ಆಗಿದ್ದಾರೆ. ಎಸ್ ಹೌದು, ನೀವು ಕೇಳ್ತಾ ಇರೋದು ಸರಿಯಾಗೇ ಇದೆ. ಬೆಳಗಿನ ಜಾವ ಜಾಗಿಂಗ್ ಹೋದರು ವಾಪಸ್ಸೇ ಬಂದಿಲ್ವಂತೆ. ಈ ಕಡೆ ಪೊಲೀಸ್ನವರು ಇರೋಬರೋ ಫೋರ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹುಡುಕಾಟ ಮಾಡ್ತಾ ಇದ್ದಾರೆ. 24 ಗಂಟೆಲಿ ಎಲ್ಲೇ ಇದ್ರೂ ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪಾಸಿಬಲ್ಲ? ಸಾಧ್ಯ ಅಂತೀರಾ? ಅದೇನೇ ಇರಲಿ, ಹುಷಾರು ಬೆಂಗಳೂರು 2020 ಹಾಕೊಂಡು ಚೆನ್ನಾಗಿ ಗುಮ್ತಾ ಇದೆ. ಮಿನಿಸ್ಟ್ರಿಗಳೇ ಕಾಣೆ ಆಗ್ತಾರಂತೆ. ನಾವು ನೀವೆಲ್ಲ ಯಾವ ಲೆಕ್ಕ ರೀ ಜುಜುಬಿ ಬಾಟ? ಏನೇ ಇರಲಿ, ಲೈಫ್ ಮಸ್ಟ್ ಮೂವ್ ಆನ್, ವಿ ಮಸ್ಟ್ ಮೂವ್ ಆನ್ ಅಂತ ಹೇಳ್ತಾ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಕಂಟ್ರೋಲ್ ಮಾಡಕ್ಕಾಗದಿರೋ ಮನುಷ್ಯನಿಗೆ ದೇವರಾದ ಸಾಧ್ಯನಾ? ಅದರಲ್ಲೂ ನಿನ್ನಂತ ನಾನೇ ದೇವರಾಗಿ ಏನೋ ನಿನ್ನ ಲಕ್ ಚೆನ್ನಾಗಿದೆ, ಒಂದೆರಡು ಜಾಸ್ತಿನೇ ಕೋಇನ್ಸಿಡೆನ್ಸ್ ಆಗಿದೆ ಅಷ್ಟೇ. ನಾನೇ ದೇವರಾಗಿರ್ತಿದ್ದೆ.
ಪ್ಲೀಸ್ ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಯಾರು ನೀವು? ಏನ್ ಬೇಕು ನಿಮ್ಗೆ? ಬಿಟ್ಬಿಡಿ, ಪ್ಲೀಸ್ ಸರ್, ನಾನು ಬಿಡ್ತೀನಿ ಸರ್. ಏನ್ ಬೇಕು? ನಾನು ಕಿಡ್ನಾಪ್ ಮಾಡಿಲ್ಲ ಸರ್. ಬಿಟ್ಬಿಡಿ ನೀವು, ಪ್ಲೀಸ್ ನಾನು ಬಿಟ್ಬಿಡಿ ಪ್ಲೀಸ್. ನಂಗೆ ನೀವು ಇಲ್ಲಿ ಹೆಂಗ್ ಬಂದ್ರಿ ಅಂತಾನೆ ಗೊತ್ತಿಲ್ಲ ಸರ್. ನಂಗೂ ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಸರ್, ನಿಜವಾಗ್ಲೂ ಸರ್. ಸರ್ 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 ನಂಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನೀರು ಸರ್, ನೀರು ಕೊಟ್ಟೆ ಸರ್. ನಿಜವಾಗ್ಲೂ ಸರ್, ಇವತ್ತು ಏನಾಗಿದೆಯೋ ಗೊತ್ತಿಲ್ಲ. ಇದಕ್ಕೂ ನಂಗೂ ನಿಜವಾಗ್ಲೂ ಸಂಬಂಧ ಇಲ್ಲ ಸರ್. ನಾನು ಯಾಕೆ ಸರ್ ನಿಮ್ಮನ್ನು ಕಿಡ್ನಾಪ್ ಮಾಡಲಿ? ನಂಗೆ ಯಾಕೆ ಈ ಥರ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಸರ್. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಇದನ್ನು ಯಾರಿಗೂ ಹೇಳ್ಬೇಡಿ ಸರ್. ಸರ್ 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 ಪ್ಲೀಸ್ ಸರ್, ನಿಂತ್ಕೊಳ್ಳಿ ಸರ್. ಸರ್ ಸರ್ ಸರ್, ನಾನು ಕಿಡ್ನಾಪ್ ಮಾಡಿಲ್ಲ ಸರ್. ಪ್ಲೀಸ್ ಸರ್, ನಿಂತ್ಕೊಳ್ಳಿ ಸರ್. ಸರ್ ನಿಂತ್ಕೊಳ್ಳಿ ಸರ್. ಸರ್ ಪೊಲೀಸ್, ಸರ್ ಪೊಲೀಸ್, ಹೆಲ್ಪ್ ಹೆಲ್ಪ್. ಯಾಕೆ ಮಳೆ, ಯಾಕೆ ಬೆಳಕು? ಈ ಬೆಳಕಿಂದ ತಾನೇ ಯಾರೋ ನನ್ನ ನೋಡ್ತಾರೆ. ಸಾರಿ ಗುರು. ಹೇಳ್ಕೊಳಕ್ ಒಂದು ದೂರು, ತಲೆ ಮ್ಯಾಗ ಒಂದು ದೂರು, ಮಲ್ಗಕ್ಕೆ ಭೂಮ್ತಾಯಿ ಮಂಚ. ನಾನ್ ಮಾಡಿಲ್ಲ. ಯಾರು ಈ ಥರ ಮಾಡ್ತಾ ಇರೋದು? ಯಾರು? ನನಗೆ ಯಾಕೆ ಈ ಶಕ್ತಿ ಬಂದಿದೆ? ನನಗೆ ಯಾಕೆ ನನ್ನ ಮನೆ ಇದ್ದಾಗಿರಕ್ಕೆ ಆಗ್ತಾ ಇಲ್ಲ? ಯಾರು ಮಾಡಿದ್ದ ಇದನ್ನ? ನಾನೇ ದೇವ್ರ? ನಾನ್ ದೇವ್ರ? ನಾನು ಅನ್ಕೊಂಡಿದ್ದಾರ ಆಗ್ತಾ ಇದೆಯಾ? ಅಥವಾ ದೇವ್ರು ನಿಜವಾಗ್ಲೂ ಇದ್ದಾರ? ನೀಟಾಗಿದ್ದೀರೆಲ್ಲ ಮಾಡ್ತಿದ್ಯಾ? ನೀಟ್ ಮಾಡ್ತಿದ್ಯಾ? ಯಾರು ಮಾಡ್ತಾ ಇರೋದು? ನನ್ನ ಕೈಯಲ್ಲಿ ಇಷ್ಟೊಂದು ಶಕ್ತಿ ಹ್ಯಾಂಡ್ಲ್ ಮಾಡಕ್ ಆಗಲ್ಲ.
ನನ್ನ ಕೈಯಲ್ಲಿ ಆಗಲ್ಲ. ಯಾರು ಮಾಡ್ತಾರೆ ಇದನ್ನ? ಯಾರು ಯಾರು? ಏನು ಮಾಡಿಲ್ಲ, ಬಿಟ್ಬಿಡಿ ಪ್ಲೀಸ್. ಡೋರ್ ದಾಟ್ಕೊಂಡು ಯಾವಾಗ ಬರ್ತಾರೋ ಅವರೆಲ್ಲ ಅಲ್ಲೇ ಎದೆ ಮಾಡ್ಕೊಂಡು ಸಾಯ್ಲಿ. ಎಲ್ಲ ಕನಸ, ಬೆಳಗ್ಗೆ ಎಂಥ ಕನಸ. ಅರೆ ಕನಸಲ್ಲಿರೋ ಥರ ಗ್ಲೂಮಿನೇ ಇದೆ. ಬಿಸಿಲು ಬರಲಿ ಅಂತ ಕೇಳ್ಕೊಳ್ಳ, ವೈ ನಾಟ್?
ಬೆಳಗ್ಗೆ ಅಂದರೆ ಬ್ರೈಟ್ ಇರಬೇಕು, ಬಿಸಿಲು ಬರಲಿ. ಏನಿದು? ಬಿಡು. ಬೈಕು, ಕಾರ್ ಕೇಳ್ಕೊಳ್ಳ? ವೈ ನಾಟ್, ಕೇಳ್ಕೊಳ್ಳೋಣ. ಡೈಲಿ ಅದೇ ಬೇಕು, ಯಾಕೆ ಕಾರಲ್ಲಿ ಹೋಗ್ಬೇಕು. ಕನಸು ಕನಸೆ. ಹ